कृष्णाय भूतले श्रीमते भक्तिवेदांत स्वामिनिति नामिने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम राम हरे हरे। ಹರೇ ಕೃಷ್ಣ. ಸೊ ಇಂದಿನ ವಾರದಲ್ಲಿ ನಾವು 9ನೇ ಅಧ್ಯಾಯ ನೋಡ್ತಾ ಇದ್ವಿ. 9ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕ ಮತ್ತೆ 4ನೇ ಶ್ಲೋಕ ನಾವು ನೋಡಿದ್ವಿ. ಸೊ ಇದೊಂದು ರಹಸ್ಯವಾದ ವಿಷಯ. ಈ 9ನೇ ಅಧ್ಯಾಯದಲ್ಲಿ ಭಕ್ತಿ ತಂಡ ಬಗ್ಗೆ ಕೃಷ್ಣರು ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನಾವು ಇವತ್ತು 5ನೇ ಮತ್ತು 6ನೇ ಶ್ಲೋಕ ನೋಡೋಣ. 5ನೇ ಶ್ಲೋಕ. ನಚಮಸ್ತಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಪೃನ್ನಸ ಭೂತೇಷ್ಟೋ ಮಮಾತ್ಮ ಭೂತಭಾವನ. ನಚಮಸ್ತಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಪೃನ್ನಸ ಭೂತೇಷ್ಟೋ ಮಮಾತ್ಮ ಭೂತಭಾವನ. ಅಂದರೆ 9ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ, ಆದರೂ ಸೃಷ್ಟಿಯಾದುದೆಲ್ಲ ನನ್ನನ್ನೇ ಆಧರಿಸಿದ್ದಿಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಎಲ್ಲಕ್ಕೂ ನಾನೇ ಆಧಾರ ಎಂದು ಪ್ರಭುವು ಹೇಳುತ್ತಾನೆ. ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಭೌತಿಕ ಅಭಿವ್ಯಕ್ತಿಯ ನಿರ್ವಹಣೆ ಮತ್ತು ಪಾಲನೆಯ ವಿಷಯದಲ್ಲಿ ಪ್ರಭುವಿಗೆ ನೇರ ಕಾಳಜಿ ಇಲ್ಲ. ಅಟ್ಲಾಸ್ ಎಂಬುವನು ಭೂಗೋಳವನ್ನು ತನ್ನ ಭುಜಗಳ ಮೇಲೆ ಹೊತ್ತು ನಿಂತಿರುವ ಚಿತ್ರವನ್ನು ನಾವು ನೋಡುತ್ತೇವೆ. ಈ ಬೃಹತ್ತಾದ ಭೂಗ್ರಹವನ್ನು ಹೊತ್ತುಕೊಂಡು ಅವನು ಬಹು ಆಯಾಸಗೊಂಡವನಂತೆ ಕಾಣುತ್ತಾನೆ. ಕೃಷ್ಣನ ಸೃಷ್ಟಿಯ ವಿಶ್ವವನ್ನು ಎತ್ತಿ ಹಿಡಿಯುತ್ತಿದ್ದರೆ ಎಂತಹ ಚಿತ್ರಕ್ಕೂ ಮನಸ್ಸಿನಲ್ಲಿ ಅವಕಾಶ ಕೊಡಬಾರದು. ಎಲ್ಲವೂ ತನ್ನನ್ನು ಅನುಸರಿಸುತ್ತಾರೆ. ತಾನು ದೂರವಾಗಿದ್ದೇನೆ ಎಂದು ಅವನು ಹೇಳುತ್ತಾನೆ. ಲೋಕಯುಗಗಳು ಆಕಾಶದಲ್ಲಿ ತೇಲುತ್ತಿರುತ್ತವೆ. ಈ ಆಕಾಶವು ಪರಮಪ್ರಭುವಿನ ಶಕ್ತಿ. ಆದರೆ ಆತನು ಆಕಾಶದ ಅವನು ಬೇರೆಯಾಗಿ ಸ್ಥಿತವಾಗಿರುತ್ತಾನೆ. ಆದುದರಿಂದ ಪ್ರಭುವು ಇದಕ್ಕೆ ತನ್ನ ಕಲ್ಪನಾತ್ಮಕ ಶಕ್ತಿಯನ್ನು ಆಧಾರವಾಗಿದ್ದರೂ ದೇವೋತ್ತಮ ಪರಮಪುರುಷನಾಗಿ ನಾನು ಅವುಗಳಿಂದ ದೂರವಾಗಿದ್ದೇನೆ ಎಂದಿದ್ದಾನೆ. ಇದು ಪ್ರಭುವಿನ ಕಲ್ಪನಾತೀತ ಐಶ್ವರ್ಯ.
ನಿರುಕ್ತಿ ಮತ್ತು ದೈವಿಕ ನಿಘಂಟಿನಲ್ಲಿ ಯಜ್ಞೇನೇವ ದುರ್ಘಟಿತೇಷು ಕಾರ್ಯೇಷು ಪರಮಪ್ರಭುವು ತನ್ನ ಶಕ್ತಿಯಲ್ಲಿ ಮೆರೆಯುತ್ತಾ ಕಲ್ಪನೆಗೆ ನಿಲುಕದ ಅದ್ಭುತ ಲೀಲೆಗಳಲ್ಲಿ ತೊಡಗಿದ್ದಾನೆ ಎಂದು ಹೇಳಿದೆ. ಆತನ ವ್ಯಕ್ತಿತ್ವದಲ್ಲಿ ಬೇರೆ ಬೇರೆ ಪ್ರಬಲ ಶಕ್ತಿಗಳು ತುಂಬಿ ತುಳುಕುತ್ತಿರುತ್ತವೆ. ಆತನ ಸಂಕಲ್ಪವೇ ನಿಜವಾದ ವಾಸ್ತವ್ಯ. ದೇವೋತ್ತಮ ಮತ್ತು ಪುರುಷನನ್ನು ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಏನನ್ನಾದರೂ ಮಾಡಲು ಯೋಚಿಸುತ್ತಿರಬಹುದು, ಆದರೆ ಹಲವಾರು ಅಡ್ಡಿಗಳು ಎದುರಾಗುತ್ತವೆ. ಕೆಲವೊಮ್ಮೆ ನಾವು ಬಯಸಿದಂತೆ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಕೃಷ್ಣನು ಏನನ್ನಾದರೂ ಮಾಡಲು ಬಯಸಿದಾಗ ಅವನ ಸಂಕಲ್ಪ ಮಾತ್ರದಿಂದಲೇ ಎಲ್ಲವೂ ಎಷ್ಟು ಪರಿಪೂರ್ಣವಾಗಿ ಆಗಿಬಿಡುತ್ತವೆ ಎಂದರೆ ಅದು ಹೇಗಾಯಿತು ಎಂದು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಪ್ರಭುವು ಈ ವಾಸ್ತವಾಂಶವನ್ನು ವಿವರಿಸುತ್ತಾನೆ. ಇಡೀ ಭೌತಿಕ ಅಭಿವ್ಯಕ್ತಿಯನ್ನು ಕಾಪಾಡಿ ಪಾಲಿಸುವನು ತಾನೇ ಆದರೂ ಆತನು ಈ ಭೌತಿಕ ಅಭಿವ್ಯಕ್ತಿಯನ್ನು ಹೊಂದುವುದಿಲ್ಲ. ಅವನ ಪರಮ ಸಂಕಲ್ಪ ಮಾತ್ರದಿಂದಲೇ ಎಲ್ಲವೂ ಸೃಷ್ಟಿಯಾಗುತ್ತದೆ, ಎಲ್ಲವೂ ಧಾರಣೆಗೊಳ್ಳುತ್ತದೆ, ಎಲ್ಲವೂ ಪಾಲನೆಗೊಳ್ಳುತ್ತದೆ, ಎಲ್ಲವೂ ನಾಶವಾಗುತ್ತದೆ. ನಮಗೂ ಈಗಿನ ಐಹಿಕ ಮನಸ್ಸಿಗೂ ವ್ಯತ್ಯಾಸವಿರುವಂತೆ ಆತನ ಮನಸ್ಸಿಗೂ ಅವನಿಗೂ ವ್ಯತ್ಯಾಸವೇ ಇಲ್ಲ. ಏಕೆಂದರೆ ಆತನ ಪರಿಪೂರ್ಣ ಚೇತನ ಏಕಕಾಲದಲ್ಲಿ ಪ್ರಭುವು ಎಲ್ಲೆಡೆಯೂ ಇರುತ್ತಾನೆ. ಆದರೆ ಆತನ ವೈಯಕ್ತಿಕವಾಗಿ ಸಹ ಏನೂ ಇರುತ್ತಾನೆ ಎನ್ನುವುದನ್ನು ಸಾಮಾನ್ಯವಾಗಿ ಮನುಷ್ಯನು ಅರ್ಥ ಮಾಡಿಕೊಳ್ಳಲಾರ. ಆತನು ಈ ಐಹಿಕ ಅಭಿವ್ಯಕ್ತಿಯಿಂದ ಬೇರೆಯಾಗುತ್ತಾನೆ, ಆದರೆ ಎಲ್ಲವೂ ಅವನಲ್ಲೇ ನೆಲೆಸಿದೆ. ಇದನ್ನು ಇಲ್ಲಿ ಯೋಗ ಐಶ್ವರ್ಯಂ ದೇವೋತ್ತಮ ಪರಮ ಪುರುಷನ ಯೋಗ ಶಕ್ತಿ ಎಂದು ವರ್ಣಿಸಿದೆ. ಸೊ ಈ ಶ್ಲೋಕದಲ್ಲಿ ಭಗವಾನಂದ ಐಶ್ವರ್ಯ, ಭಗವಾನಂದ ಏನೇನು ವ್ಯಕ್ತಿ ಬಂದಿದೆ ಅದ್ರ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇದು ಏನಕ್ಕೆ ಭಕ್ತಿ ತೊಂಡೆಯಲ್ಲಿ ಬರ್ತಾ ಇದ್ದಾರೆ ಅಂದರೆ, ನಾವು ಒಬ್ಬರು ಬಗ್ಗೆ ನಾವು ತಿಳ್ಕೊಂಡ್ರೆ ಮಾತ್ರ ಅವರು ನಾವು ಈಗ ರಿಲೇಶನ್ಶಿಪ್ ನಾವು ಬೆಳಿಬೇಕಂದ್ರೆ ಏನು ಮಾಡಬೇಕು, ಅವ್ರ ಬಗ್ಗೆ ಗೊತ್ತಿರಬೇಕು. ಸೊ ಅದೇ ರೀತಿಯಲ್ಲಿ ಭಗವಾನ್ ಈಗ ಅವರದ್ದು ಭಕ್ತಿ ಪೂರ ಅವರು ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ತಿಳ್ಕೊಂಡು ಭಕ್ತಿಯಲ್ಲಿ ನಾವು ಬೆಳಿಬೋದು. ಸೊ ಇದರಲ್ಲಿ ಅವರು ಕೃಷ್ಣ ಹೇಳ್ತಾ ಇದ್ರು ಏನಂದ್ರೆ, ನಚ ಮಸ್ತಾನಿ ಭೂತಾನಿ. ಸೊ ನಚ ಮಸ್ತಾನಿ ಭೂತಾನಿ ಅಂದ್ರೆ ಈಗ ಕೃಷ್ಣರೇ ಎಲ್ಲ ಸೃಷ್ಟಿಗೆ ಕಾರಣ. ಸೊ ಅವ್ರ ಕಡೆಯಿಂದ ಎಲ್ಲಾನು ಬರ್ತಾ ಇದೆ. ಆ ಥರ ಇದ್ರೂ ಕೂಡ ಅವರಿಗೂ ಈ ಸೃಷ್ಟಿಗೂ ಏನೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂದರೆ ಈಗ ಒಂದು ಉದಾಹರಣೆ ಹಾಕ್ಬೋದು. ಈಗ ನೀವು ಎಲ್ಲ ನೋಡಿರ್ಬೋದು, ಅಟ್ಲಸ್ ಅವರು ಒಂದು ಚಿತ್ರ ಇರುತ್ತೆ, ನೀವು ನೋಡಿರ್ಬೋದು. ಅಟ್ಲಸ್ ಏನು ಮಾಡ್ತಾ ಇದ್ದಾರೆ, ಅವರು ಈ ಭೂಗೋಳದ ಎತ್ಕೊಂಡಿರ್ತಾರೆ. ಸೊ ಅವ್ರು ನೋಡಿದ್ರೆ ಅವರೊಂದು ಟೈರ್ ಆಗಿರೋ ಥರ ಫೋಟೋಲ್ಲಿ ಇರುತ್ತೆ. ಬಟ್ ಆ ಥರ ಒಂದು ಕಷ್ಟಪಟ್ಟು ಭಗವಾನ್ ಏನೊಂದು ಮಾಡ್ತಾರೆ ಇರೋದಿಲ್ಲ. ಅವರು ಜಸ್ಟ್ ಅವರು ಥಿಂಕ್ ಮಾಡಿದ್ರೆ ಸಾಕು, ಈ ಥರ ಒಂದು ಮಾಡಬೇಕಂತ ಯೋಚನೆ ಮಾಡಿದ್ರೆ ಸಾಕು, ಅದಾಗುತ್ತೆ. ನಾವು ಏನೊಂದು ಕೆಲಸ ಮಾಡ್ಬೇಕಂದ್ರೆ ನಾವು ಯೋಚನೆ ಮಾಡಬೇಕು, ಆಮೇಲೆ ಅದಕ್ಕೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೋಬೇಕು. ಬಟ್ ಭಗವಾನ್ಗೆ ಆ ಥರ ಇಲ್ಲ. ಅವರು ಜಸ್ಟ್ ಅವರು ಥಿಂಕಿಂಗ್ ಮಾಡಿದ್ರೆ ಸಾಕು, ಅವ್ರಿಗೆಲ್ಲ ಆಗುತ್ತೆ. ಸೊ ಈಗ ನಾವು ನೋಡಿದ್ರೆ ಪ್ರಪಂಚದಲ್ಲಿ ಎಷ್ಟೋ ಒಂದು ಬ್ರಹ್ಮಾಂಡಗಳಿದೆ, ಅದೆಲ್ಲ ಆಕಾಶದಲ್ಲಿ ಹಂಗೆ ಅದನ್ನು ಹಂಗೆ ತಿರುಗಿಸ್ತಾ ಇದೆ. ಸೊ ಅದೆಲ್ಲ ಹೆಂಗೆ ಆಗ್ತಾ ಇರೋದು, ಅದೆಲ್ಲ ಭಗವಾನಿಂದ ಕೃಪೆಯಿಂದ ಆಗ್ತಾ ಇರೋದು. ಬಟ್ ಅವರು ಒಂದೊಂದು ಅಣುವಲಯ ಕೂಡ ಇದ್ದಾರೆ. ಬಟ್ ಅವ್ರಿಗೂ ಇದಕ್ಕೂ ಏನೋ ಒಂದು ಸಂಬಂಧ ಇಲ್ಲ ಅಂದರೆ ಅವರು ಡೈರೆಕ್ಟಾಗಿ ಆ ಕೆಲಸದಲ್ಲಿ ಅವರು ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಈಗ ನಾವು ನೋಡಿದ್ರೆ, ಈಗ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಸೊ ಪ್ರೈಮ್ ಮಿನಿಸ್ಟರ್ ಕೆಳಗಡೆ ಬೇರೆ ಬೇರೆ ಮಂತ್ರಿಗಳು ಇರ್ತಾರೆ. ಸೊ ಈಗ ಏನೋ ಒಂದು ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಎಸ್ಕಲೇಟ್ ಆಗುತ್ತೆ, ಸೊ ಅವ್ರಿಗೆ ಹೋಗುತ್ತೆ ಆ ಪ್ರಾಬ್ಲಮ್. ಬಟ್ ಅವರು ಡೈರೆಕ್ಟಾಗಿ ಬಂದು ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಿದ್ರೆ ಅವಶ್ಯಕತೆ ಇಲ್ಲ. ಅವ್ರ ಕೆಳಗೆ ಬೇರೆ ಮಂತ್ರಿಗಳು ಮತ್ತು ಪೊಲೀಸವರು ಆ ಥರ ಒಂದು ಗೌರ್ಮೆಂಟ್ ಇದೆ. ಸೊ ಅದ್ರ ಮೂಲಕ ಅವ್ರು ಮಾಡ್ಕೊತಾರೆ. ಬಟ್ ಅಲ್ಟಿಮೇಟ್ ಆಗಿ ಅಥಾರಿಟಿ ಪ್ರೈಮ್ ಮಿನಿಸ್ಟರ್.
ಸೊ ಅದೇ ಥರ ಭಗವಂತ ಅವ್ರಿಗೆ ಇರೋ ಜಾಗದಲ್ಲಿ ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಅದರಿಂದ ಏನೋ ಒಂದು ರಿಲೇಷನ್ಶಿಪ್ ಇಲ್ಲ. ಸೊ ಈಗ ನಾವು ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ, ಈಗ ನನ್ನದು ಯಾವುದೋ ಒಂದು ವಸ್ತು ಇದೆ, ಸೊ ಅದು ಯಾರಾದ್ರೂ ದುಷ್ಪ್ರಯೋಗ ಮಾಡಿದ್ರೆ ಅದು ನಮಗೊಂದು ಫೀಲ್ ಬರುತ್ತೆ. ಸೊ ಈಗ ಈ ಥರ ಒಂದು ಆಯ್ತು ಅಂತ. ಯಾಕೆ ಆ ಥರ ಬರ್ತಾ ಇದೆ? ಇದು ನಂದು, ಇದು ನನ್ನ ಮೊಬೈಲು, ಇದು ನನ್ನ ವಾಟರ್ ಬಾಟಲ್, ಆ ಥರ ಏನೋ ಒಂದು ತೊಗೊಂಡು ಕೆಳಗೆ ಹಾಕಿದ್ದಾರೆ, ಏನೋ ಒಂದು ಆಯಿತು, ಪ್ರಾಬ್ಲಮ್ ಆಯಿತು. ಸೊ ಆವಾಗ ನಮಗೊಂದು ಫೀಲಿಂಗ್ ಆಗುತ್ತೆ. ಬಟ್ ಭಗವಾನ್ಗೆ ಆ ಥರ ಒಂದು ಫೀಲಿಂಗ್ ಇಲ್ಲ. ಸೊ ಭಗವಂತನೇ ಎಲ್ಲನೂ ಸೃಷ್ಟಿ ಮಾಡೋದು, ಮತ್ತೆ ಅದನ್ನು ಮೇಂಟೈನ್ ಮಾಡೋದು, ಮತ್ತೆ ಅದನ್ನು ಡೆಸ್ಟ್ರಕ್ಷನ್ ಮಾಡೋದು. ಸೊ ನಾನೇ ಸೃಷ್ಟಿ ಮಾಡಿ ಮತ್ತೆ ಡೆಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಅವರು ಈ ಥರ ನಾನು ಒಂದು ಡೆಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ ಅಂತ ಒಂದು ಅಟ್ಯಾಚ್ಮೆಂಟ್ ಇರಲ್ಲ ಭಗವಾನ್. ಅದೇ ನಮಗೂ ಭಗವಾನ್ಗೂ ಇಲ್ಲ ವ್ಯತ್ಯಾಸ. ನಮಗೆಲ್ಲ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಭಗವಂತನು ಏನೊಂದು ಸೃಷ್ಟಿ ಮಾಡಿದ್ರು ಅದರಿಂದ ಅವರು ದೂರನೇ ಇರ್ತಾರೆ. ಅದೇ ಶ್ಲೋಕದಲ್ಲಿ ಸೊ ಈಗ ನಾವು ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಸುಧಾಮ ಕಥೆ ಎಲ್ಲರೂ ಗೊತ್ತಿರ್ಬೋದು. ಸೊ ಸುಧಾಮ ಅವರು ಕೃಷ್ಣ ನೋಡೋಕ್ಕೆ ದ್ವಾರಗೆ ಬರ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ಅವ್ರ ಹತ್ರ ಏನಿಲ್ಲ, ಅವರೊಂದು ಅವಲಕ್ಕಿ ಮಾತ್ರ ಸ್ವಲ್ಪ ತಗೊಂಡು ಬರ್ತಾ ಇದ್ದಾರೆ. ಆ ಟೈಮಲ್ಲಿ ಅವರೆಲ್ಲ ಉಪಚಾರೆಲ್ಲ ಮಾಡ್ತಾರೆ ಕೃಷ್ಣರು. ಆಮೇಲೆ ಅವ್ರು ಕೇಳ್ತಾರೆ, ನೀನು ಏನು ನನ್ನ ಕಷ್ಟ ತಗೊಂಬಂದೆ ಅಂತ. ಆಮೇಲೆ ಅವರು ಏಲಕ್ಕ ಸಹಿರುತ್ತೆ. ಆಮೇಲೆ ಅವ್ರು ಕೃಷ್ಣರದು ಅವಲಕ್ಕಿ ತಗೊಂಡ್ಬರ್ತಾರೆ. ಆ ಟೈಮಲ್ಲಿ ಅವರು ಸುಧಾಮ ಏನೋ ಅವ್ರ ಹತ್ರ ಕೃಷ್ಣ ಹತ್ರ ಕೇಳಲ್ಲ. ಬಟ್ ಅವರು ಜಸ್ಟ್ ಒಂದು ಥಿಂಕ್ ಮಾಡಿದ ತಕ್ಷಣ ಅವರು ಮನೆ ಎಲ್ಲ ಮಾಲಿಗೆ ಆಗುತ್ತೆ. ಇದು ಒಂದು ಎಕ್ಸಾಂಪಲ್. ಸೊ ಅದೇ ಥರ ದುರ್ವಾಸ ಮುನಿ ಒಂದ್ಸತಿ ಪಂಚಪಾಂಡವರ ಹತ್ರ ಬರ್ತಾರೆ, ದ್ರೌಪದಿ ಹತ್ರ ಬರ್ತಾರೆ. ಸೊ ಅವರೊಂದು 60,000 ಋಷಿಗಳ ಜೊತೆ ಬರ್ತಾರೆ. ಸೊ ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಿ. ದ್ವಾದ ಸ್ಥಿತಿ ಇದೆ ಆ ಟೈಮಲ್ಲಿ. ಸೊ ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಿ, ಊಟ ರೆಡಿ ಮಾಡ್ತೀವಿ. ಸೊ ಆ ಟೈಮಲ್ಲಿ ಅಕ್ಷಯ ಪಾತ್ರ ಎಲ್ಲ ಅವರು ತುಳಿದು ಇಟ್ಟಿರ್ತಾರೆ. ಆಮೇಲೆ ಭಗವಾನ್ ಬರ್ತಾರೆ. ಒಂದೇ ಒಂದು ಅಕ್ಕಿ ಅನ್ನೋದು ಇರುತ್ತೆ, ಅದು ಭಗವಾನ್ ಕೊಟ್ಟು ಸಮಯ ಎಲ್ಲರಿಗೂ ಹೊಟ್ಟೆ ತುಂಬಿಸ್ಬಿಡುತ್ತೆ. ಸೊ ಧ್ರುವಸರು ಈ ಕಡೆ ಬರೋದೇ ಇಲ್ಲ, ಹಂಗೆ ಹೋಗ್ಬಿಡ್ತಾರೆ. ಸೊ ಭಗವಾನ್ ಅವರು ಎಷ್ಟು ಥಿಂಕ್ ಮಾಡಿದ್ರೆ ಸಾಕು ಅವ್ರಿಗೆಲ್ಲ. ಸೊ ಮತ್ತೆ ನಾವು ಥಿಂಕಿಂಗ್ ಹೆಂಗೆ ಮಾಡೋದು? ಮೈಂಡಲ್ಲಿ ಮಾಡೋದು. ಸೊ ನಮ್ಮ ಮನಸ್ಸಿಂದ ನಾವು ಥಿಂಕಿಂಗ್ ಮಾಡೋದು. ಸೊ ನಾವು ಬೇರೆ, ನಮ್ಮ ಮನಸ್ಸು ಬೇರೆ, ಅದು ನಮಗೆ. ಬಟ್ ಭಗವಾನಿಗೆ ಆ ಥರ ಏನೊಂದು ಇಲ್ಲ. ಸೊ ಭಗವಾನಿಗೆ ಎಲ್ಲ ಇಂದ್ರಿಯ ಕೂಡ ಎಲ್ಲ ಕೆಲಸ ಮಾಡುತ್ತೆ. ಸೊ ಬ್ರಹ್ಮ ಸಮಿತಿಯಲ್ಲಿ ಕೂಡ ಅದು ಹೇಳಿದ್ದಾರೆ. ಸೊ ಅವರು ಕಣ್ಣಲ್ಲಿ ಊಟ ಮಾಡಬಹುದು, ಬಟ್ ನಾವೆಲ್ಲ ಮಾಡೋಕ್ಕಾಗಲ್ಲ. ನಾವು ಕೈಯಲ್ಲಿ ತಗೊಂಡು ಬಾಯಲ್ಲಿ ಹಾಕಿದ್ರೆ ಹೊಟ್ಟೆ ಹಸಿ ಹೋಗುತ್ತೆ. ಬಟ್ ಕೃಷ್ಣರು ಯಾವ ಒಂದು ಇಂದ್ರಿಯನ ಕೊಂಡು ಕೂಡ ಯಾವುದೊಂದು ಕೆಲಸನೂ ಮಾಡ್ಬೋದು, ಅದೊಂದು ವ್ಯತ್ಯಾಸ. ಅದೇ ಥರ ಭಗವಂತ ಮನಸ್ಸು ಮತ್ತು ಭಗವಾನ್ ಆ ಥರ ಒಂದು ವ್ಯತ್ಯಾಸ ಏನೂ ಇಲ್ಲ. ಅವರು ಪರಿಪೂರ್ಣವರು. ಸೊ ಇದೇ ಈಶೋಪನಿಷತ್ತಿನ ಮೊದಲನೇ ಶ್ಲೋಕದಲ್ಲಿ ಕೂಡ ಇದೆ, ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಂ ಆದಾಯ ಪೂರ್ಣಮೇವ ಅವಶಿಷ್ಯತೆ. ಸೊ ಪೂರ್ಣಂ ಕೃಷ್ಣನದು ಪೂರ್ಣ ಪುರುಷರು. ಅವರಿಂದ ಎಷ್ಟು ಬಂದರೆ ಕೂಡ ಅದು ಪೂರ್ಣವಾಗಿಯೇ ಇರುತ್ತೆ. ಸೊ ಈಗ ನನ್ನ ಹತ್ರ ಒಂದು 100 ರೂಪಾಯಿ ಇದೆ, ಅದರಿಂದ ಒಂದು 20 ರೂಪಾಯಿ ಇಟ್ಕೊಂಡ್ಬಿಟ್ರೆ ಬ್ಯಾಲೆನ್ಸ್ 80 ರೂಪೀಸ್ ಇರುತ್ತೆ. ಸೊ ಕೃಷ್ಣನ ಆ ಥರ ಇಲ್ಲ. ಕೃಷ್ಣನಿಂದ ಎಷ್ಟೋ ಒಂದು 100 ರೂಪಾಯಿ ಹೋಗಿದ್ರೂ ಅವರು 100% ಹಂಗೆ ಇರ್ತಾರೆ. ಕೃಷ್ಣನಿಂದ ಎಷ್ಟೋ ಒಂದು ಬ್ರಹ್ಮಾಂಡಗಳು ಬಂದರೆ ಕೂಡ ಅವರು ಹಂಗೆ ಫುಲ್ಲಾಗಿರ್ತಾರೆ. ಅವರಿಂದ ಏನೋ ಒಂದು ಕಡಿಮೆ ಆಗೋದೇ ಇಲ್ಲ. ಸೊ ಅದೇ ನಮಗೂ ಕೃಷ್ಣನಿಗೂ ಇಲ್ಲ ವ್ಯತ್ಯಾಸ. ಸೊ ಇದಕ್ಕೆ ಏನು ಹೇಳ್ತಾ ಇದ್ದಾರೆ? ಯೋಗಂ ಐಶ್ವರ್ಯಂ. ಸೊ ಇದು ಅಷ್ಟು ಸುಲಭ ಇಲ್ಲ ನಾವು ಅರ್ಥ ಮಾಡೋಕ್ಕೆ. ಸೊ ಅದಕ್ಕೆ ಏನು ಮಾಡಬೇಕು? ಲಾಸ್ಟ್ ಶ್ಲೋಕದಲ್ಲಿ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಅದ ಶ್ರೀಕೃಷ್ಣ ನಾಮಾದಿ ನವವೇದ್ರಾಯ ಮಿತ್ರಿ ದೇವೇ ಸೇವಾಮುಗಿ ಜಿಹ್ವಾದೋ ಸ್ವಯಂ ಏವ ಸ್ಮರತ್ಯದ. ಸೊ ನಾವಿಂದ ನಾವು ಸೇವೆ ಮಾಡಬೇಕು. ಸೊ ಹರೇ ಕೃಷ್ಣ ಮಾತ್ರ ಎಂತಾನೆ ಇರಬೇಕು. ಕೃಷ್ಣ ಸ್ಮರಣೆಯಲ್ಲಿ ಇದ್ದಾಗ ನಾವು ಇದೆಲ್ಲ ಮಾಡ್ಬೋದು. ನೆಕ್ಸ್ಟು 6ನೇ ಶ್ಲೋಕ. ಯದಾಕಾಶಸ್ಥಿತೋ ನಿತ್ಯಂ ಯದಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಕೋ ಮಹಾನ್ ವಾಯು ಸರ್ವತ್ರ ಕೋ ಮಹಾನ್ ತದಾ ಸರ್ವಾಣಿ ಭೂತಾನಿ ಮಸ್ತಾನಿ ಇತಿ ಉಪಾಧಾರಯ ಮಸ್ತಾನಿ ಇತಿ ಉಪಾಧಾರಯ.
ಎಲ್ಲ ಕಡೆಯಲ್ಲೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶವನ್ನು ಹೇಗೆ ನೆಲೆಸಿರಿಯುವುದೋ ಹಾಗೆ ಸೃಷ್ಟಿಯಾದುದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಬೃಹತ್ ಐಚ್ಛಿಕ ಸೃಷ್ಟಿಯು ಭಗವಂತನಲ್ಲಿ ಹೇಗೆ ನೆಲೆಸಿರುತ್ತದೋ ಎನ್ನುವುದನ್ನು ಸಾಮಾನ್ಯ ಮನುಷ್ಯನು ಊಹಿಸಿಕೊಳ್ಳಲಾರ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯವಾಗುವಂತಹ ಒಂದು ನಿದರ್ಶನವನ್ನು ಪ್ರಭುವು ಇಲ್ಲಿ ಹೇಳುತ್ತಾನೆ. ನಾವು ಊಹಿಸಿಕೊಳ್ಳಬಹುದಾದ ಅತ್ಯಂತ ಬೃಹತ್ ಸೃಷ್ಟಿ ಆಕಾಶವೇ ಇರಬಹುದು. ಈ ಆಕಾಶವು ಗಾಳಿ ಅಥವಾ ವಾಯುವು ವಿಶ್ವದ ಅತ್ಯಂತ ದೊಡ್ಡ ಅಭಿವ್ಯಕ್ತಿ. ಗಾಳಿಯ ಚಲನೆಯ ಪ್ರತಿಯೊಂದು ವಸ್ತುವಿನ ಚಲನೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ವಾಯುವು ಮಹತ್ವವಾದುದಾದರೂ ಅದು ಆಕಾಶದಲ್ಲಿ ನೆಲೆಸಿರುತ್ತದೆ. ವಾಯುವು ಆಕಾಶವಾಣಿ ಇಲ್ಲ. ಹಾಗೆಯೇ ಎಲ್ಲ ಅದ್ಭುತ ವಿಶ್ವ ಅಭಿವ್ಯಕ್ತಿಗಳು ಭಗವಂತನ ಪರಮ ಸಂಕಲ್ಪದಿಂದ ಅಸ್ತಿತ್ವದಲ್ಲಿರುತ್ತವೆ. ಅವೆಲ್ಲವೂ ಪರಮ ಸಂಕಲ್ಪಕ್ಕೆ ಅಧೀನ. ನಾವು ಸಾಮಾನ್ಯವಾಗಿ ಹೇಳುವಂತೆ ದೇವೋತ್ತಮ ಪರಮ ಪುರುಷನ ಇಚ್ಛೆಯಿಲ್ಲದೆ ಹುಲ್ಲಿನಲ್ಲಿಯೂ ಹುಲ್ಲುಗಡ್ಡಿಯೂ ಅಲುಗಾಡುವುದಿಲ್ಲ. ಹೀಗೆ ಎಲ್ಲವೂ ಅವನ ಇಚ್ಛೆಯಂತೆ ಸಲ್ಲಿಸುತ್ತದೆ. ಅವನ ಇಚ್ಛೆಯಿಂದ ಎಲ್ಲವೂ ಸೃಷ್ಟಿಯಾಗುತ್ತದೆ, ಎಲ್ಲರ ಪಾಲನೆಯಾಗುತ್ತದೆ, ಎಲ್ಲ ನಾಶವಾಗುತ್ತದೆ. ಆದರೂ ಆಕಾಶವು ಯಾವಾಗಲೂ ವಾಯುವಿನ ಕ್ರಿಯೆಗಳಿಂದ ದೂರವಾಗಿರುವಂತೆ ಅವನು ಎಲ್ಲವನ್ನೂ ದೂರವಾಗಿಸುತ್ತಾನೆ. ಆಮೇಲೆ ಉಪನಿಷತ್ತಿನಲ್ಲಿ ಯತ್ ಈಶಾ ವಾತ ಪ್ರವಾತೆ ಪರಮ ಪ್ರಭುವಿನ ಎದೆಯಲ್ಲಿಯೇ ನಾವು ಗಾಳಿ ಬೀಸುತ್ತಿರುತ್ತದೆ ಎಂದು ಹೇಳಿದೆ. ಬೃಹತ್ಪಾರ್ಕ ಉಪನಿಷತ್ತಿನಲ್ಲಿ ಹೇಳಿದಂತೆಯೇ ಏತಸ್ಯ ವಾ ಅಕ್ಷರಃ ಪ್ರಪಾತನೆ ಗಾರ್ಗಿ ಸೂರ್ಯಚರ್ಮೌ ಮುಖೌ ವಿದ್ವತ್ವೋ ಕಿನ್ಮತ ಏತಸ್ವಃ ಅಕ್ಷರಃ ಪ್ರವಾಸನೆ ಸಾಗಿ ವ್ಯಾವಸ್ಥ ವಿವೌ ವಿದ್ಯುತ್ವೌ ಪ್ರತಿಷ್ಠಿತಃ. ಪರಮನ ಅಂದರೆ ಪರಮ ಆದೇಶದಿಂದ ದೇವೋತ್ತಮ ಪರಮ ಪುರುಷ ಮೇಲ್ವಿಚಾರಣೆಯಲ್ಲಿ ಸೂರ್ಯ ಚಂದ್ರ ಮಹಿತರ ಬೃಹತ್ ಗ್ರಹಗಳು ಚಲಿಸುತ್ತವೆ. ಬ್ರಹ್ಮ ಸಹಿಷ್ಣುತೆಯೇ ಇದನ್ನು ಹೇಳಿದೆ. ಚಕ್ಷುಷೇಷ ಸವಿತ ಸಕಲ ಗ್ರಹಾನಾಂ ಛಾಯಾ ಸಮಸ್ತ ಸ್ವರಮೂರ್ತಿರಶೇಷ ತೇಜ ಯಜ್ಞಾತ್ಮ ಪ್ರಮತಿ ಸಂವೃತ ಕಾಲ ಶಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇದು ಸೂರ್ಯನ ಚಲನೆಯ ವರ್ಣನೆ. ಸೂರ್ಯ ಪರಮ ಪರಗುರುವಿನ ಕಣ್ಣುಗಳಲ್ಲಿ ಒಂದು ಶಾಖ ಮತ್ತು ಬೆಳಕುಗಳು ಪ್ರಚೋದಿಸುವ ಅಗಾಧ ಶಕ್ತಿ ಅದಕ್ಕಿದೆ ಎಂದು ಹೇಳುತ್ತಾರೆ. ಆದರೂ ಅದು ಗೋವಿಂದನ ಅನುಜ್ಞೆ ಮತ್ತು ಪರಮ ಇಚ್ಛೆಯ ಪ್ರಕಾರ ತನ್ನ ನಿಗದಿತ ಪದದಲ್ಲಿ ಚಲಿಸುತ್ತಾನೆ. ಆದುದರಿಂದ ನಮಗೆ ಬೆರಗನ್ನುಂಟು ಮಾಡುವುದು ಮತ್ತು ಮಹತ್ವಾಚರಣೆ ಇರುವುದು ತೋರುವ ಈ ಐಹಿಕ ಅಭಿವ್ಯಕ್ತಿಯನ್ನು ದೇವೋತ್ತಮ ಪರಮಪುರುಷನ ಸಂಪೂರ್ಣ ಹಿಡಿತದಲ್ಲಿರುತ್ತದೆ ಎಂಬುದಕ್ಕೆ ದೈವಿಕ ಸಾಹಿತ್ಯದಲ್ಲಿ ಸಾಕ್ಷ್ಯವನ್ನು ಕಾಣುತ್ತೇವೆ. ಇದನ್ನು ಈ ಅಧ್ಯಾಯದ ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ವಿವರಿಸುತ್ತೇವೆ. ಸೊ ಈ 6ನೇ ಶ್ಲೋಕದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಗಾಳಿ ಈಗ ಪ್ರಪಂಚದಲ್ಲಿ ಇರೋ ಒಂದು ದೊಡ್ಡ ಒಂದು ಶಕ್ತಿ ಏನಂದ್ರೆ ಆಕಾಶ. ಸೊ ಆ ಆಕಾಶದಲ್ಲಿ ಗಾಳಿ ಇರ್ತಾ ಇದೆ. ಈ ಗಾಳಿ ಒಂದು ಯಾವನು ಆಕಾಶ ಬಿಟ್ಟು ಹೊರಡೆ ಹೋಗೋದಿಲ್ಲ. ಸೊ ಅದು ಆಕಾಶ ಒಳಗಡೆನೆ ಇರ್ತಾ ಇದೆ. ಸೊ ಅದೇ ಥರ ಭಗವಾನಿಂದ ಒಳಗಡೆ ಎಲ್ಲ ಸೃಷ್ಟಿನೂ ಇರ್ತಾ ಇದೆ. ಸೊ ಭಗವಾನಿಂದ ಇಚ್ಛೆ ಇಲ್ಲ ಅಂತ ಏನೋ ಒಂದು ಹುಲ್ಕಟ್ಟು ಕೂಡ ಅಲ್ಲಾಡೋದಿಲ್ಲ. ಸೊ ಅವರ ಒಂದು ಇಚ್ಛೆಯಿಂದ ಎಲ್ಲನೂ ನಡೀತಾ ಇರೋದು. ಸೊ ಈ ಪ್ರಪಂಚ ಒಂದು ಸೃಷ್ಟಿ ಆಗೋದು ಮತ್ತು ಮೇಂಟೈನ್ ಆಗೋದು ಮತ್ತು ಡಿಸ್ಟ್ರಕ್ಷನ್ ಆಗೋದು ಎಲ್ಲ ಕೂಡ ಭಗವಾನದ ಇಚ್ಛೆಗಿಂತ ಅದು ಆಗ್ತಾ ಇರೋದು. ಸೊ ಇದೇ ಒಂದು ದೈತ್ಯ ಉಪನಿಷತ್ ಮತ್ತು ಬೃಹದಾರಣ್ಯ ಉಪನಿಷತ್ತಿ ಕೂಡ ಹೇಳಿದ್ದಾರೆ. ಆಮೇಲೆ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಸೊ ಭಗವಾನು 2 ಕಣ್ಗಳು ಸೂರ್ಯನಾಗಿ ವರ್ಣನೆ ಮಾಡಿದ್ದಾರೆ. ಸೊ
ಆ ಸೂರ್ಯನು ಕೂಡ ಭಗವಾನ ಒಂದು ಶಕ್ತಿ. ಸೊ ಭಗವಾನಿಂದ ಒಂದು ಇಚ್ಛೆಗೋಸ್ಕರನೇ ಅವರು ಕರೆಕ್ಟಾಗಿ ಟೈಮಿಗೆ ಬರೋದು ಮತ್ತು ಸಂಜೆ ಆದರೆ ಹೋಗೋದು. ಸೊ ಇದೆಲ್ಲ ಮುಂದಿನ ಶ್ಲೋಕದಲ್ಲಿ ನಾವು ನೋಡ್ಬೋದು, ಮುಂದಿನ ಅಧ್ಯಾಯದಲ್ಲಿ. ಸೊ ಇದರಲ್ಲಿ ಏನು ಹೇಳ್ತಿರೋದು ಮೇಯ್ನಾಗಿ, ಸೊ ಈ ಒಂದು ಗಾಳಿ ಒಂದು ಹಿಂಗೆ ಆಕಾಶದಲ್ಲಿ ಒಳಗಡೆ ಇದೆಯೋ ಅದೇ ಥರ ಈ ಎಲ್ಲ ಪ್ರಪಂಚವೂ ಕೂಡ ನನ್ನ ಒಳಗಡೆ ಇರ್ತಾ ಇದೆ ಅಂತ ಹೇಳ್ತಾರೆ. ಒಂದು ಪ್ರಶ್ನೆ ಇದೆ, ನಾವು ಅವರೇ ಮುಂದೆ ಇಸ್ಕೊಂಡು ಆಕಾಶ ಅನ್ನೋದು ಒಂದು ಗುರುವಿನಲ್ಲಿ ಇದರಲ್ಲಿ 11ನೇ ಸ್ಕಂದದಲ್ಲಿ 11ನೇ ಅಧ್ಯಾಯದಲ್ಲಿ ಬರುತ್ತೆ. ಗುರು ಒಂದು ಅಂಶ ಬ್ರಾಹ್ಮಣ. ಆ ಗುರು ಅನ್ನೋದನ್ನ ಇದನ್ನು ವರ್ಣಿಸಿದ್ದಾರೆ ಪರಮಾತ್ಮನ. ಆಕಾಶ ಗುರುಗೆ ಹೇಗೆ ಗುರು 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 ಹಾಂ, teacher. ಅದು ಭಾಗವತದಲ್ಲಿ ಬರ್ತದೆ. ಭಾಗವತ. 24ರಲ್ಲಿ ಪಂಚಭೂತಗಳು ಕೂಡ ಒಂದು ಗುರುಗಳು ಬರುತ್ತೆ. ಗುರು ಗುರು 5 ಪಂಚಭೂತಗಳು ಕೂಡ ಒಂದು ಗುರುಸಲ್ಲಿ ಹೌದು. ಆಕಾಶ ಕೂಡ ಆಕಾಶ ಒಂದು ಅನ್ನೋದು ಗುರು ಅಂತ. ಅವಂತಿ ಬ್ರಾಹ್ಮಣ ಕಥೆಯಲ್ಲೇ ದೇಶ ಬರುತ್ತೆ. ಬ್ರಾಹ್ಮಣನಿಗೆ ಹರೇ ಕೃಷ್ಣ. ಇದನ್ನೇ ಹಾಗಾಯ ಅದು ಡಿಫ್ರೆಂಟ್ ಇರುತ್ತಾ ಇಲ್ಲ ಮುಂದೆ ಆಗಾಯ ಅನ್ನೋದು ಸ್ಪೇಸ್, ಗಾಳಿ ಅನ್ನೋದು ಗಾಳಿ ಇದೆ. ಮೂರು ಟೈಪ್ ಇದೆ ನಮ್ಮ ಬಾಡಿ ಒಳಗಡೆ ಇರೋದು. ಅಪಾನ, ಸಮಾನ, ವ್ಯಾನ. ನೋಡಿ, ಒಂದು ಮೇಲ್ಗಡೆ ಪುಷ್ ಮಾಡುತ್ತೆ, ಅದು ಭಗವದ್ಗೀತೆಯಲ್ಲಿ ಬರ್ತದೆ. ಒಂದು ವಾಯು ಮೇಲ್ಗಡೆ ಪುಷ್ ಮಾಡುತ್ತೆ, ಇನ್ನೊಂದು ಮೇಲ್ಗಡೆ ಪುಷ್ ಮಾಡುತ್ತೆ, ಇನ್ನೊಂದು ನ್ಯೂಟ್ರಲ್ ಆಗಿದೆ. ಭಗವದ್ಗೀತೆಯಲ್ಲಿ ಇನ್ನೊಂದು ಸುತ್ತಿ ನೋಡಿ. ಹರೇ ಕೃಷ್ಣ. ಜಪ ಮಾಡಿ. Right.